ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ರೆಗ್ಯುಲರ್ ಆಗಿ ಹೇಗೆ ನಿಮಗೆ ಕೈಟ್ಸ್ ಅವ್ರ ಜೊತೆ ಒಳ್ಳೊಳ್ಳೆ ಬಿಲ್ಡಿಂಗ್ ಅನ್ನ ತೋರಿಸ್ತಾ ಇರ್ತೀನಿ, ಅದೇ ರೀತಿ ಇವತ್ತು ಕೂಡ ಒಂದು ಅತ್ಯುತ್ತಮವಾದಂತಹ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅನ್ನು ನಿಮಗೆ ತೋರಿಸೋಕೆ ಬಂದಿದ್ದೀನಿ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಚಂದ್ರಕಾಂತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕ. ಸರ್ ಇವಾಗ ನನ್ನ ಮೊದಲನೇ ಕ್ವಶನ್ ಏನಂತಂದ್ರೆ, ನಾವು ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ಏನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ದೇವನಹಳ್ಳಿಯಲ್ಲಿರೋ ನಿಸರ್ಗ ಲೇಔಟ್ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ಸುಲಭೆಲೆ ರೋಡ್ ಇಂದ ಸಬ್ ರೋಡ್ ಅಲ್ಲಿ ಬರಬೇಕು. ಓಕೆ. ಸೊ ಇದು ಬಂದ್ಬಿಟ್ಟು ಕ್ಲೈಂಟ್ ಹೆಸರು ಬಂದ್ಬಿಟ್ಟು ಫಿರೋಜ್ ಪಾಷಾ ಅಂತ ಹೇಳ್ಬಿಟ್ಟು. ಫಿರೋಜ್ ಪಾಷಾ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಸೈಟಲ್ ಏರಿಯಾ ಎಷ್ಟಿದೆ, ಬಿಲ್ಡಿಂಗ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತದ್ದು? ಇದು ಬಂದ್ಬಿಟ್ಟು ಸೈಟ್ 30-40 ವೆಸ್ಟ್ ಫೇಸಿಂಗ್. ಸೊ ಇದು ಬಂದ್ಬಿಟ್ಟು 24 ಛತ್ರ ಇದೆ. 24 ಛತ್ರ ಕಟ್ಕೊಂಡಿದ್ರೆ ಇದರೊಳಗಡೆ. ಸರ್ ಇಡೀ ಕನ್ಸ್ಟ್ರಕ್ಷನ್ ಮುಗಿಸೋದಕ್ಕೆ ಡ್ಯೂರೇಷನ್ ಏನ್ ತಗೊಂಡಿದ್ದೀರಿ? ಸರ್ ನಾನು 8 ಮಂತ್ಸ್ ತಗೊಂಡೆ ಸರ್. 8 ತಿಂಗಳು ಕಟ್ಕೊಂಡ್ರೆ. ಸರ್ ಬಜೆಟ್ ಎಷ್ಟಾಯ್ತು ಇದಕ್ಕೆ? ಸರ್ ಇದು ಬಜೆಟ್ ಬಂದ್ಬಿಟ್ಟು 50 lakhs ಆಯ್ತು ಸರ್. ನಾವು ಕೊಟ್ಟಿದ್ದು ಎಸ್ಟಿಮೇಟ್. ಬಟ್ ಇವರು ಆಡ್ ಆನ್ಸ್ ಮಾಡ್ಕೊಂಡು ಈ ಎಲಿವೇಶನ್ ಗೆಲ್ಲ ಅರೌಂಡ್ 4 lakhs ಎಕ್ಸ್ಟ್ರಾ ಖರ್ಚು ಮಾಡ್ಕೊಂಡು ಸೊ ಟೋಟಲ್ ಆಗಿ 60 lakhs ಗೆ ಆಗಿದೆ ಸರ್. ಸೊ ಎಂಡ್ ಆಫ್ ದ ಡೇ 60 lakhs ಆಯ್ತು. ಹೌದು ಸರ್, ಹೌದು. ಓಕೆ. ಸೊ ಎಲ್ಲೆಲ್ಲಿ ಏನೇನ್ ಮಾಡಿದ್ರ? ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ರ? ಫಸ್ಟ್ ಅಲ್ಲಿ ಏನ್ ಮಾಡಿದ್ರ? ಸರ್ ಕೆಳಗಡೆ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ ಇವರು. ಆಕ್ಚುಲಿ ಒಂದು ಚಿಕ್ಕದು ರೂಮ್ ಮಾಡ್ಕೊಂಡಿದ್ದಾರೆ, ಲೈಕ್ ಪ್ರೇಯರ್ ಅಂಡ್ ಮೆಡಿಟೇಷನ್ ರೂಮ್ ತರ ಯೂಸ್ ಮಾಡೋದಕ್ಕೆ. ಸೊ ಮಿಕ್ಕಿದ ಹಾಲ್ ಅಂಡ್ ಡೈನಿಂಗ್ ಅಂಡ್ ಕಿಚನ್ ಇದಿದೆ ಕೆಳಗಡೆ. ಮೇಲ್ಗಡೆ 2 ಮಾಸ್ಟರ್ ಬೆಡ್ರೂಮ್ಸ್ ವಿತ್ ಅಟ್ಯಾಚ್ ಟಾಯ್ಲೆಟ್ಸ್ ಅಂಡ್ ಒಂದು ಲಿವಿಂಗ್ ಏರಿಯಾ ವಿತ್ ಒಂದು ಬಾಲ್ಕನಿ ಕೊಟ್ಟಿದ್ದೀನಿ. ಓಕೆ. ಮೇಲ್ಗಡೆ ಟೆರೇಸ್ ಅಲ್ಲಿ ಅದರಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀನಿ ಸರ್. ಅದರಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದೀರಾ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಮನೆ ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ಬೋದು, ಒಂದು ಪ್ರೀಮಿಯಂ ಆಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಬೆಲೆಯಲ್ಲಿ 50-60 ಲಕ್ಷದಲ್ಲಿ ಈ ರೀತಿ ಮನೆ ಕಟ್ಟೋದು ನಿಜವಾಗ್ಲೂ ಕಷ್ಟನೇ. ಆದ್ರೂ ಕೂಡ ಸರ್ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಹೇಗೆ ಬಂದಿದೆ ಏನ್ ಕತೆ ಅಂತ ನೋಡ್ಕೊಂಬರೋಣ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸರ್ ಓಣಾಗಾದ್ರೆ ಬನ್ನಿ ಸರ್. ಫಸ್ಟ್ ಮೊದಲದಾಗಿ ನೀವೇ ಹೇಳಿದ್ರಿ ಎಲಿವೇಶನ್ ತುಂಬಾ ಖರ್ಚು ಮಾಡಿದೀವಿ ಅಂತ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ ಎಲಿವೇಶನ್ ಬಗ್ಗೆ. ಸರ್ ಇದು ಬಂದ್ಬಿಟ್ಟು ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದೀವಿ. ಆ ಕಡೆ ಎಲ್ಲ ಫಂಡರ್ ಮ್ಯಾಕ್ಸ್, ಇದೆಲ್ಲ ಫಂಡರ್ ಮ್ಯಾಕ್ಸ್ ಮತ್ತೆ ಸೀಲಿಂಗ್ ಕೂಡ ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದೀವಿ. ಓಕೆ. ಸೊ ಇದು ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ ಗೆ 50 rupees ಚಾರ್ಜ್ ಮಾಡ್ತೀವಿ. ಓಕೆ. ಪರ್ ಸ್ಕ್ವೇರ್ ಫೀಟ್ ಗೆ 50 rupees ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಆಗುತ್ತೆ. ಓಕೆ. ಸೊ ಇದು ಬಂದ್ಬಿಟ್ಟು ಸ್ಟೋನ್ ಕ್ಲಾಡಿಂಗ್ ಬಂದಿದೆ. ಓಕೆ. ಸೊ ಈ ಸ್ಟೋನ್ ಕ್ಲಾಡಿಂಗ್ ನೋಡಿ, ಇದು ಕಾಂಪೌಂಡ್ ಕೂಡ ಹೈಟ್ ಜಾಸ್ತಿ ಮಾಡಿ ಅರೌಂಡ್ 8 feet ಕಾಂಪೌಂಡ್ ಹೈಟ್ ಮಾಡಿದೀವಿ. ಓಕೆ. ಸೊ ಇದು ಕೂಡ ಇದು ಯೂಸ್ ಮಾಡಿದೀವಿ, ಸ್ಟೋನ್ಸ್ ಯೂಸ್ ಮಾಡಿದೀವಿ. ನ್ಯಾಚುರಲ್ ಸ್ಟೋನ್ ಅಲ್ವಾ ಇದು? ಹೌದು ಸರ್. ಬಟ್ ಇದು ಬ್ಲಾಕ್ ಕಲರ್ ಬಂದಿದಲ್ಲ? ಹೌದು ಸರ್, ಇದು ನ್ಯಾಚುರಲ್ ಸ್ಟೋನ್. ಇದು ಸ್ಟೋನ್ ಕ್ಲಾಡಿಂಗ್ ಅಂತೀವಿ ಇದನ್ನ. ಬ್ಲಾಕ್ ಕಲರ್ ಸಿಗುತ್ತೆ ಸರ್. ಇದ್ರಲ್ಲಿ ವೆರೈಟಿ ಸಿಗುತ್ತೆ, ಸುಮಾರು 30 ಆಪ್ಷನ್ ಸಿಗುತ್ತೆ ನಿಮಗೆ. ಓಕೆ ಓಕೆ ಓಕೆ. ಸೊ ಆ ಕಡೆ ಬಂದ್ಬಿಟ್ರೆ ಈ ಕಡೆ ಬಂದ್ರೆ ಇಲ್ಲಿ ಸರ್ ಇದು ಬಂದ್ಬಿಟ್ಟು SS ವಿತ್ ಗ್ಲಾಸ್ ರೇಲಿಂಗ್ ಮಾಡ್ಕೊಟ್ಟಿದೀವಿ. ಎಲಿವೇಶನ್ ಇದು ಮಾಡಿ ಟೆರೇಸ್ ಅಲ್ಲಿ ಕೂಡ ಮಾಡಿದೀವಿ. ಮೇಲೆ ಪರ್ಗೋಲ ಕೂಡ ಮಾಡ್ಕೊಟ್ಟಿದೀವಿ ಸರ್. ಓಕೆ ಓಕೆ ಓಕೆ. ಸೊ ಇದು ಪ್ಲಸ್ ಗೇಟ್ ಕೂಡ ಇದೆ. ಈ ಗೇಟ್ ಗೆ ಆಕ್ಚುಲ್ ಆಗಿ ಇಲ್ಲಿ ಇನ್ನ ಫಂಡರ್ ಮ್ಯಾಕ್ಸ್ ಹಾಕ್ಬೇಕು. ಇನ್ನೂ 5% ಆಫ್ ವರ್ಕ್ ಪೆಂಡಿಂಗ್ ಇರೋದ್ರಿಂದ ಇದು ಫಂಡರ್ ಮ್ಯಾಕ್ಸ್ ಬರುತ್ತೆ ಸರ್. ಫಂಡರ್ ಮ್ಯಾಕ್ಸ್ ಬರುತ್ತಲ್ವಾ? ಬರುತ್ತೆ ಸರ್. ಸ್ಲೈಡಿಂಗ್ ಗೇಟ್ ಇದು? ಹೌದು ಸರ್. ಎಷ್ಟು ಗೇಟ್ ಇದು ಸರ್? ಇದು ಸರ್ ಇದು 12 ಅಡಿ ಗೇಟ್ ಇದೆ. 12 ಅಡಿ ಗೇಟ್ ಇದು ಸ್ಲೈಡ್ ಆಗುತ್ತೆ. ಈ ಕಡೆ ಒಂದು ಓಪನ್ ಆಗುತ್ತೆ. ಅದು 4 feet ಇದೆ. ಇದು 4 feet ಓಪನ್. ಟೋಟಲ್ ಆಗಿ 12 ಅಡಿ, ಅದರಲ್ಲಿ 8 feet ಸ್ಲೈಡ್ ಆಗುತ್ತೆ, 4 feet ಫಿಕ್ಸ್ಡ್ ಆಗುತ್ತೆ ಸರ್. ಇದು ಇದರಿಂದ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಇಂದ ಎಷ್ಟು ಹೈಟ್ ಇದೆ ಸರ್ ಇದು? ಸರ್ ಇದು 2 feet ಹೈಟ್ ಇದೆ ಸರ್. 2 feet ಹೈಟ್ ಬರ್ತಾ ಇದೆ. ಫುಲ್ ಇದು ಮಾಡ್ಬಿಟ್ಟಿದ್ರಿ, ರ್ಯಾಂಪ್ ತರ ಮಾಡ್ಬಿಟ್ಟಿದ್ರೆ ಅಲ್ವಾ? ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಇದು? ಸರ್ ಇದು 12/14 ಬರುತ್ತೆ ಸರ್. 12/14 ಬರುತ್ತೆ. ಇಲ್ಲಿ ಹಾಕಿರೋದು ಎಷ್ಟಾಗುತ್ತೆ ಸರ್? ಕಾಸ್ಟ್ ಎಷ್ಟಾಗುತ್ತೆ ಇದು? ಸರ್ ಈ ಟೈಲ್ಸ್ ಕಾಸ್ಟ್ ಬಂದ್ಬಿಟ್ಟು 50 rupees ಆಗುತ್ತೆ ಸರ್. 50 rupees ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಅಂಡ್ ಸರ್ ಇಲ್ಲೆಲ್ಲ ಇಲ್ಲಿ ಇದು ಮಾಡಿದ್ರಿ, ಗ್ರಿಲ್ ಎಲ್ಲ ಮಾಡಿದಿರಲ್ಲ, ಇದು ನಿಮ್ಮ ಸ್ಕೋಪ್ ಓನರ್ ಸ್ಕೋಪ್? ಇಲ್ಲ ಸರ್, ಇದು ಓನರ್ ಸ್ಕೋಪ್ ಬರುತ್ತೆ. ಓನರೇ ಮಾಡಿಸ್ಬೇಕು ಇದು? ಹೌದು ಸರ್. ಓಕೆ. ಬಟ್ ನೀವು ಮಾಡ್ಕೊಟ್ಟಿದ್ದೀವಿ ಸರ್ ನಾವೇ. ಚಾರ್ಜಸ್ ಆಗುತ್ತೆ? ಹೌದು ಸರ್. ಹೌದು. ಓಕೆ. ಸೊ ಇಲ್ಲೆಲ್ಲ ಸೆಟ್ ಬ್ಯಾಕ್ಸ್ ಬಿಟ್ಬಿಟ್ಟಿದ್ದೀರಾ? ಹೌದು ಸರ್. ಎಷ್ಟು ಬಿಟ್ಬಿಟ್ಟಿದ್ದೀರಾ ಸರ್ ಸೆಟ್ ಬ್ಯಾಕ್? ಸರ್ ಇದು ಕಾಂಪೌಂಡ್ ಸೇರಿ 3 ಅಡಿ ಬಿಟ್ಟಿದ್ದೀವಿ ಸರ್. 3 ಅಡಿ ಬಿಟ್ಬಿಟ್ಟಿದ್ದೀರಾ? ಓಕೆ ಸರ್. ಸೊ ಇದೇನ್ ಸರ್ ಇದು ಒಳ್ಳೆ ಡಿಸೈನ್ ಮಾಡ್ಬಿಟ್ಟಿದ್ದೀರಾ ಫ್ರಂಟ್ ಅಲ್ಲಿ? ಸರ್ ಇದು ಟೆಕ್ಸ್ಚರ್ ಅಲ್ಲೇ ನಾವು ಡಿಫರೆಂಟ್ ಆಗಿ ಟ್ರೈ ಮಾಡಿದೀವಿ ಸರ್. ಟೆಕ್ಸ್ಚರ್ ಪೇಂಟ್ ಎಲ್ಲ ಡಿಫರೆಂಟ್ ಮಾಡಿದೀವಿ ಸರ್. ಓಕೆ, ಸೂಪರ್ ಸರ್. ಓಕೆ, ಬನ್ನಿ ಇಲ್ಲಿ ಮುಂದೆ ಬಂದ್ಬಿಡೋಣ. ಅಂಡ್ ಓಕೆ, ನಮ್ಮ ಮುಂಚೆ ಇಲ್ಲೇನ್ ಮಾಡಿಸ್ತಾ ಇದ್ದೀರಾ ಸರ್? ಇದು ಸರ್ ಇದು ಒಂದು ಚಿಕ್ಕದಾಗಿ ಲಾನ್ ಮಾಡ್ಕೊಡ್ತಿದ್ದೀವಿ ಸರ್. ಓಕೆ ಓಕೆ. ಇದಿಷ್ಟು ಜಾಗನಾ? ಸರ್. ಎಷ್ಟು ಏರಿಯಾ ಬರ್ತಾ ಇದೆ ಲಾನ್ ಮಾಡಕ್ಕೆ? ಸರ್ ಇದೊಂದು 200 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. 200 ಸ್ಕ್ವೇರ್ ಫೀಟ್ ಬರ್ತಾ ಇದೆ ಇಲ್ಲಿ. ಓಕೆ, ಸೂಪರ್ ಸರ್. ಬನ್ನಿ ಈಗ ಫ್ರಂಟ್ ಡೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಯಾವ ಡೋರ್ ಯೂಸ್ ಮಾಡಿದೀರಾ ಸರ್? ಇದು ಬಂದ್ಬಿಟ್ಟು ಬರ್ಮಾ ಬಾರ್ಡರ್ ಅಂತ ಅಂತೀವಿ ಇದನ್ನ. ಬರ್ಮಾ ಬಾರ್ಡರ್ ಇದು? ಬರ್ಮಾ ಬಾರ್ಡರ್ ಮರ ಅಂತೀವಿ ಇದನ್ನ. ವಾಸ್ಕಲ್ ತುಂಬಾ ದೊಡ್ಡದಾಗಿದೆ. ಹೌದು ಸರ್. ಇದು 8/4 ಸೈಜ್. ಓ, 8/4 8/4 ಸೈಜ್. ಮ್ಯಾಕ್ಸ್ ಅಂದ್ರೆ 6 ಸಿಗುತ್ತೆ. ನೀವು 8 ಆಗಿಬಿಟ್ಟಿದ್ದೀರಾ? ಹೌದು ಸರ್. ಹೌದು. ಓಕೆ ಓಕೆ. ಅಂಡ್ ಹೈಟ್ ಆಫ್ ದ ಡೋರ್ ಬಂದ್ಬಿಟ್ಟು ನಿಮಗೆ 8 feet ಇಟ್ಟಿದ್ದೀವಿ. 8 feet ಇದು ಹೈಟ್ ಜಾಸ್ತಿ ಇದೆ. ಹೌದು ಸರ್, ಹೈಟ್ ಕೂಡ ಜಾಸ್ತಿ ಇಟ್ಟಿದ್ದೀವಿ. ವಿಡ್ತ್ 4 feet ಇದ್ದಂಗಿದೆ ಅಲ್ವಾ ಇದು? ಹಾ ಸರ್. ಹೌದು ಸರ್. ಓಕೆ. ಸೊ ಇದು ಇನ್ನು ಪಾಲಿಶ್ ಎಲ್ಲ ಆಗ್ಬೇಕು. ಪಾಲಿಶ್ ಆಗಬೇಕು. ಓಕೆ. ಫ್ರಂಟ್ ಅಲ್ಲಿ ಒಂದು ಏನೋ ಕಟ್ಟೆ ತರ ಮಾಡ್ಬಿಟ್ಟಿದಾರಲ್ಲ, ಹತ್ತೋದಕ್ಕೆ ಸ್ಟೆಪ್? ಸರ್ ಸ್ಟೆಪ್ ಸರ್ ಅದು. ಓಕೆ. ಇದು ಗ್ರಾನೈಟ್ ಇದು? ಹೌದು ಸರ್, ಗ್ರಾನೈಟ್ ಸರ್ ಅದು. ಏನ್ ಗ್ರಾನೈಟ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಜೆಟ್ ಬ್ಲಾಕ್ ಸರ್. ಜೆಟ್ ಬ್ಲಾಕ್ ಗ್ರಾನೈಟ್ ಅನ್ನ ಹಾಕಿದ್ದೀರಾ? ಓಕೆ, ನಾವು ಒಳಗಡೆ ಬಂದ್ಬಿಡೋಣ. ಹೌದು ಸರ್. ಸೊ ಇದು ಡೋರ್ ಇದೆಲ್ಲ, ಇದು ಎಷ್ಟಾಯ್ತು ಸರ್? ಇದು ಕಾಸ್ಟ್ ಏನಿರ್ಬೋದು ಅಂತ ಹೇಳಿ ಸರ್? ಈ ಡೋರ್ ಬಂದ್ಬಿಟ್ಟು ಇದು ಕೂಡ ಮಾಡಿಸಿದ್ವಿ ಸರ್. ಈ ಡಿಸೈನ್ ಸೆಲೆಕ್ಟ್ ಮಾಡಿ ಕ್ಲೈಂಟ್ ನಮ್ಗೆ ಇದೇ ಡಿಸೈನ್ ಬೇಕು ಅಂದಿದ್ದಕ್ಕೆ ಓಕೆ ಇದನ್ನ ಮಾಡಿಫಿಕೇಶನ್ ಮಾಡಿ. ಸೊ ಇದು ಬಂದ್ಬಿಟ್ಟು ಟೋಟಲ್ ಆಗಿ 5 CFT ಬಂದಿದೆ ಸರ್, ಮರನೇ. ಟೋಟಲ್ ಆಗಿ ಈ ಡೋರ್ ಮೈನ್ ಡೋರ್ ಮಾಡೋದಕ್ಕೆ ಮಾತ್ರ 50,000 ಖರ್ಚಾಗಿದೆ. ಮೈನ್ ಡೋರ್ ವಾಸ್ಕಲ್ ಎಲ್ಲ ಸೇರಿ 50,000? ಇಲ್ಲ ಸರ್, ವಾಸ್ಕಲ್ ಬಿಟ್ಟು ಬರೀ ಡೋರ್ಗೆ 50,000. ಡೋರ್ಗೆ 50,000 ಆಗಿದೆ. ಸೂಪರ್ ಸರ್ ಇದು. ಓಕೆ. ಅಂಡ್ ಇಲ್ಲಿ ಪೈರ್ ಏರಿಯಾ ಬಂದ್ರೆ ಇಲ್ಲಿ
ಸೊ ಇದೆಲ್ಲ ನೀವೇ ಮಾಡಿರೋದಾ ಇದೆಲ್ಲ ಅಥವಾ ಇಂಟೀರಿಯರ್ ಇಂಟೀರಿಯರ್ ಕಡೆಯಿಂದ ಮಾಡಿಸಿದೀವಿ. ಸೊ ಅದನ್ನು ಕೂಡ ನಾವೇ ರೆಫರ್ ಮಾಡಿರೋದು. ನೀವೇ ರೆಫರ್ ಮಾಡಿರೋದು ಸರ್. ಸೊ ಫ್ಲೋರ್ ಅಲ್ಲಿ ಯಾವ್ದು ಹಾಕಿರೋದು ಸರ್? ಇದನ್ನ ಸ್ಟ್ರಿಪ್ ಟೈಲ್ಸ್ ಅಂತೀವಿ. ಇದು 8 ಇಂಚಿಗೆ 4 ಅಡಿ ಇರುತ್ತೆ. 8 ಇಂಚಿಗೆ 4 ಅಡಿ ಪ್ಯಾನಲ್ ತರ ಬರುತ್ತಲ್ವಾ? ಹೌದು ಸರ್, ಪ್ಯಾನಲ್ಸ್ ತರ ಬರುತ್ತೆ. ಇದು ಎಷ್ಟಾಗುತ್ತೆ ಸರ್ ಇದು ಕಾಸ್ಟ್? ಸರ್ ಇದ್ರ ಕಾಸ್ಟ್ ಬಂದ್ಬಿಟ್ಟು 75 ರೂಪೀಸ್ ಬಿತ್ತು ಸರ್. 75 ರೂಪೀಸ್ ಆಗುತ್ತೆ ಸರ್. ಇದು ಹಾಲ್ ಏನು ಸೈಜ್ ಬರ್ತಾ ಇದೆ ಸರ್ ಇದು? ಸರ್ ಇದು ಅಂದ್ಬಿಟ್ಟು 14x24 ಬರುತ್ತೆ ಸರ್. 14x24 ಬರ್ತಾ ಇದೆ. ಓಕೆ. ಸೊ ಇಂಟೀರಿಯರ್ ವರ್ಕ್ ನಡೀತಾ ಇದೆ? ಹೌದು ಸರ್, ಆಲ್ಮೋಸ್ಟ್ ಆಗಿದೆ ಸರ್. 5% ಆಫ್ ವರ್ಕ್ ಪೆಂಡಿಂಗ್ ಇದೆ ಅಷ್ಟೇ. 5% ಲೈಕ್ ಪಾಲಿಶ್, ಸಿಪಿ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ ಅಷ್ಟೇ. ಓಕೆ ಸರ್. ಇದು ವಿಂಡೋ ಸೈಜ್ ಹೇಳಿ ಸರ್. ಇದು 8x6 ಸರ್. 8x6 ದೊಡ್ಡದು ಮಾಡ್ಬಿಟ್ಟಿದ್ದೀರಾ? ಹೌದು ಸರ್, ಹೌದು ಸರ್. ಏನು ವುಡ್ ಯೂಸ್ ಮಾಡಿರೋ ಸರ್ ಇಲ್ಲಿ? ಸರ್ ಇದು ಅರ್ಕ್ಲಿ ಫಾರಂ ಅಂತ ಹೇಳ್ಬಿಟ್ಟು. ಸರ್ ಅರ್ಕ್ಲಿ ಫಾರಂ ಅಂತ. ಓಕೆ ಓಕೆ. ಇನ್ನು ಮುಂದೆ ಬಂದ್ಬಿಟ್ಟು ಶಟರ್ ಬಂದ್ಬಿಟ್ಟು ಟೀಕ್. ಓ, ಶಟರ್ ಟೀಕ್ ಯೂಸ್ ಮಾಡಿರೋದು? ಶಟರ್ ಟೀಕ್ ಯೂಸ್ ಮಾಡಿದೀವಿ. ಓಕೆ. ಫ್ರೇಮ್ ಬಂದ್ಬಿಟ್ಟು ಅರ್ಕ್ಲಿ ಫಾರಂ ಯೂಸ್. ಓಕೆ 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 ಸರ್. ಸರ್ ಮುಂದೆ ಬಂದ್ಬಿಡೋಣ. ಹಾಂ ಸರ್. ಸರ್ ಹಾಗೆ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೀವಿ. ಕಿಚನ್ ಹೋಗೋಣ. ಕಿಚನ್ ಸರ್ ನೋಡ್ಕೊಂಡ್ ಬಂದ್ಬಿಡೋಣ ಕಿಚನ್. ಸೊ ಕಿಚನ್ ಸೈಜ್ ಏನ್ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇದು 8x9 ಬರುತ್ತೆ ಸರ್ ಕಿಚನ್ ಸೈಜ್. 8x9 ಬರ್ತಾ ಇದೆಯಾ? ಹಾಂ ಸರ್. ಓಕೆ. ಸೊ ಇಲ್ಲಿ ಈ ಕಾರ್ಡ್ಸ್ ಎಲ್ಲ ನೀವೇ ಹಾಕೊಟ್ಟಿರೋದಲ್ವಾ ಇದು ಮೇಲ್ಗಡೆ? ಬಟ್ ನಮ್ಮ ಸ್ಕೋಪ್ ಅಲ್ಲಿ ಬಂದ್ಬಿಟ್ಟು 180 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಬಟ್ ಇದು ಬಂದ್ಬಿಟ್ಟು 320 ರೂಪೀಸ್ ಬಿತ್ತು ಸರ್. 320 ಆಯ್ತಾ ನಿಮ್ಗೆ? ಸರ್ ಇದು ನೀವೇ ಹಾಕೊಟ್ರಿ ಆದ್ರೆ? ಇಲ್ಲ, ಓನರ್ ಸ್ಕೋಪ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ತಗೊಂಡ್ವಿ ಸರ್. ಓಕೆ ಓಕೆ. ಅಂಡ್ ಇಲ್ಲಿ ಮೇಲ್ಗಡೆ ಹಾಕಿರೋ ಟೈಲ್ಸ್ ಎಷ್ಟಾಗುತ್ತೆ ಸರ್? ಸರ್ ಇದು 45 ರೂಪೀಸ್ ಬಿತ್ತು ಸರ್. 45 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಓಕೆ. ಅಂಡ್ ಇದು ವಾಶ್ ಬೇಸಿನ್ ನಿಮ್ ಕಡೆಯಿಂದಾನೇ ಅಲ್ವಾ ಇದು? ಹೌದು ಸರ್. ಇದು ಪಾಟ್ಸ್ ಆಗುತ್ತೆ. ಓಕೆ. ಸೊ ಕಂಪ್ಲೀಟ್ ಇಂಟೀರಿಯರ್ ಕೂಡ ಆಗ್ಬಿಟ್ಟಿದೆ ಅಲ್ವಾ? ನೋಡಬಹುದು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಸೂಪರ್. ಅದು ಬ್ಯಾಕ್ ಡೋರ್ ಆಯ್ತು ಸರ್. ಯುಟಿಲಿಟಿ ಸರ್ ಇದು. ಯುಟಿಲಿಟಿ. ಇದೇನ್ ಡೋರ್ ಸರ್ ಇದು? ಸರ್ ಇದು ಸರ್ ಲ್ಯಾಮಿನೇಟೆಡ್ ಡೋರ್ಸ್. ಲ್ಯಾಮಿನೇಟೆಡ್ ಡೋರ್ಸ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಇದು 4000 ರೂಪೀಸ್ ಚಾರ್ಜ್ ಆಗುತ್ತೆ. 4000 ರೂಪೀಸ್ ಆಗುತ್ತೆ. ಯುಟಿಲಿಟಿ ಸೈಜ್ ಏನಿರ್ಬೋದು ಇದು? ಸರ್ ಯುಟಿಲಿಟಿ ಸೈಜ್ ಬಂದ್ಬಿಟ್ಟು 3.5x8 ಬರುತ್ತೆ ಸರ್. 8 ಬರ್ತಾ ಇದೆ. ಇಲ್ಲಿ ಡಿಫರೆಂಟ್ ಆಗಿರೋ ಟೈಲ್ಸ್ ಅನ್ನ ಯೂಸ್ ಮಾಡಿದ್ದೀರಾ? ಹಾ ಸರ್. ಅವರು ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಕು ಅಂದ್ರು, ಸೊ ಅದರಿಂದ ನಾವು ಮಾಡಿಕೊಟ್ಟಿದ್ದೀವಿ. ಎಷ್ಟಾಗುತ್ತೆ ಸರ್ ಈ ಟೈಲ್ಸ್ ಗೆಲ್ಲ? ಸರ್ ಈ ಟೈಲ್ಸ್ ಕಮ್ಮಿ ಸರ್. 35 ರೂಪೀಸ್. 35 ರೂಪೀಸ್ ಆಗುತ್ತೆ. ಫ್ಲೋರಿಂಗ್ ಹಾಕಿರೋದು ಇದು? ಸರ್ ಅದು 50 ರೂಪೀಸ್ ಬೀಳುತ್ತೆ. ಪಾರ್ಕಿಂಗ್ ಟೈಲ್ಸ್ ಅಲ್ವಾ ಇದು? ಪಾರ್ಕಿಂಗ್ ಟೈಲ್ಸ್. ಓಕೆ ಸೂಪರ್ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇದು. ಅಂಡ್ ಇದು ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಕೂಡ ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿದ್ದಾರೆ. ಹೌದು ಸರ್. ಸೊ ಓಕೆ. ಸೊ ಇಲ್ಲಿ ಮೇಲ್ಗಡೆ ಸಜ್ಜಾ ಕೊಟ್ಟಿದ್ದೀರಾ ಅಲ್ಲಿ? ಹೌದು ಸರ್. ಇದು ಸ್ಟೋರೇಜ್ ಆಗುತ್ತೆ? ಹೌದು ಸರ್. ಸ್ಟೋರೇಜ್ ಮಾಡ್ಕೊಳ್ಳೋಕೆ ಸಜ್ಜಾ ಕೊಟ್ಟಿದ್ದೀವಿ. ಓಕೆ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ ಹಾಗೆ. ಸರ್ ಇಲ್ಲಿಂದ ಎಲ್ಲ ಹೋಗ್ತಾ ಇದೀವಿ ಸರ್. ಇದು ಬಂದ್ಬಿಟ್ಟು ಆಫೀಸ್ ಮಾಡ್ಕೊಂಡಿದ್ದಾರೆ ಸರ್. ಇದೊಂದು ಚಿಕ್ಕದು ಆಫೀಸ್ ಮಾಡಿದಾರಲ್ವಾ? ಸೊ ಏನ್ ಸೈಜ್ ಇದೆ ಸರ್ ಇದು ಆಫೀಸ್? ಸರ್ ಇದು 8x8 ಬರುತ್ತೆ ಸರ್. 8x8 ಬರುತ್ತೆ. ಫ್ಲೋರಿಂಗ್ ಯಾವ್ದು ಇದು? ಸರ್ 2x4 ಸರ್. ಇದು ಏನ್ ಕಾಸ್ಟ್ ಆಗುತ್ತೆ ಇದು? ಸರ್ 60 ರೂಪೀಸ್ ಬೀಳುತ್ತೆ ಸರ್. ಇದು 60 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. ಹೌದು ಸರ್. ಓಕೆ. ಸೊ ಇಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಇಂಟೀರಿಯರ್ ಮುಗಿಸ್ಬಿಟ್ಟಿದ್ದಾರೆ. ಹೌದು ಸರ್. ಓಕೆ. ಸೊ ಇದು ಕೂಡ ಲ್ಯಾಮಿನೇಟೆಡ್ ಡೋರ್ಸ್ ಅಲ್ವಾ? ಹೌದು ಸರ್. ಹೌದು ಸರ್. ಅವಾಗಲೇ ಹೇಳ್ರಿ 3000 ರೂಪಾಯಿ ಆಗುತ್ತೆ ಇದಕ್ಕೆ. ಹೌದು ಸರ್. ಓಕೆ ಬನ್ನಿ ಸರ್. ಇಲ್ಲಿ ಫಸ್ಟ್ ವಾಶ್ರೂಮ್ ಅಲ್ವಾ ಇದು? ಹೌದು ಸರ್. ಕಾಮನ್ ಟಾಯ್ಲೆಟ್ ಸರ್ ಇದು. ಕಾಮನ್ ಟಾಯ್ಲೆಟ್. ಇದು ಯಾವ ಡೋರ್ ಯೂಸ್ ಮಾಡಿರೋ ಸರ್ ಇಲ್ಲಿ? ಸರ್ WPC ಡೋರ್. WPC ಡೋರ್ಸ್ ವಾಟರ್ ಪ್ರೂಫ್ ಅಲ್ವಾ? ಹೌದು ಸರ್. ವಾಟರ್ ಪ್ರೂಫ್ ಸರ್. ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3000 ರೂಪೀಸ್ ಬೀಳುತ್ತೆ. 3000 ಆಗುತ್ತೆ. ಈ ವಾಶ್ರೂಮ್ ಎಷ್ಟಾಗಲ್ಲ ಇದೆ ಸರ್ ಇದು? ಸರ್ ಇದು 4x5 ಬರುತ್ತೆ ಸರ್. 4x5 ಬರುತ್ತೆ. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಎಷ್ಟಾಗುತ್ತೆ ಕಾಸ್ಟ್ ಇದು? ಸರ್ ಇದು ಕೂಡ 45 ರೂಪೀಸ್ ಬೀಳುತ್ತೆ ಸರ್ ಸ್ಕ್ವೇರ್ ಫೀಟ್ ಗೆ. ಓಕೆ. 1 ಫೀಟ್ ಗೆ 1.5 ಫೀಟ್ ಬರುತ್ತೆ ಇದು. ಓಕೆ ಸರ್. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ಅದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಕೊಟ್ಬಿಡ್ತೀವಿ ಸರ್ ನಾವು 30,000 ಅಂತ. ಸೊ ಅವ್ರು ಯಾವ್ದು ಚೂಸ್ ಮಾಡಿದ್ರೆ ಅದನ್ನ ನಾವು ಹಾಕೊಡ್ತೀವಿ. ಇಲ್ಲಿ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ? ಸರ್ ನಾವು ರಫ್ ಆಗಿ ನಾವು ಜಾಗ್ವಾರ್ ಆ ತರ ರೆಫರ್ ಮಾಡ್ತೀವಿ. ಜಾಗ್ವಾರ್ ಅಥವಾ ಸೆರಾ ಯೂಸ್ ಮಾಡ್ತೀರಾ? ಸರ್ ಇನ್ನೇ ಇಲ್ಲಿದೆ ಇಲ್ಲಿ? ಸರ್ ಇದು ಒಂದು ಚಿಕ್ಕ ರೂಮ್ ತರ, ಲೈಕ್ ಪ್ರೇಯರ್ ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. ಇದು ಎಷ್ಟು ದೊಡ್ಡದಿದೆ ಸರ್ ಇದು? ಸರ್ ಇದು ಸೇಮ್ ಸರ್ 8x8 ಬರುತ್ತೆ. 8x8 ಬರುತ್ತೆ. ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಇದು. ಓಕೆ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಇದೆಲ್ಲ ಯಾವ್ದು ಯೂಸ್ ಮಾಡಿರೋದು ನೀವು? ಸ್ವಿಚ್ ಬೋರ್ಡ್ ಎಲ್ಲ ಯಾವ್ದು? ಸ್ವಿಚ್ ಬೋರ್ಡ್ GM ಸರ್. GM ಯೂಸ್ ಮಾಡ್ತಾ ಇದ್ದೀರಾ? ಓಕೆ. ಇಲ್ಲಿ ಕಂಪ್ಲೀಟ್ ಚೈನ್ ಸ್ಟೆಪ್ ತಗೊಂಡಿದ್ದೀರಾ ಅಲ್ವಾ? ಹೌದು ಸರ್. ಚೈನ್ ಸ್ಟೆಪ್ ಎಕ್ಸ್ಟ್ರಾ ಕಾಸ್ಟ್ ಏನಾದರೂ ಆಗುತ್ತಾ? ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್? 2000 ರೂಪೀಸ್ ಪರ್ ಸ್ಟೆಪ್ ಚಾರ್ಜ್. ಒಂದು ಸ್ಟೆಪ್ಗೆ 2000 ರೂಪೀಸ್ ಆಗುತ್ತೆ. ಅಂಡ್ ಇಲ್ಲಿ ಕೆಳಗಡೆ ಏನ್ ಮಾಡ್ತಾ ಇದ್ದೀರಾ ನೀವು? ಸರ್ ಇಲ್ಲೊಂದು ಪ್ಲಾಂಟರ್ ಬಾಕ್ಸ್ ಮಾಡ್ತಾ ಇದ್ದೀವಿ ಸರ್ ಅವ್ರಿಗೆ. ಸೊ ಅವ್ರು ಬೇಕಾದ್ರೆ ಇಲ್ಲೊಂದು ಪೆಪಲ್ಸ್ ಇಟ್ಬಿಟ್ಟು ಒಂದು ಸ್ಟ್ಯಾಚು ಇಟ್ಕೋಬಹುದು ಬೇಕು ಅಂದ್ರೆ. ಓಕೆ ಓಕೆ. ಸೊ ಇಲ್ಲ ಅಂದ್ರೆ ಏನಾದ್ರು ಚಿಕ್ಕದಾಗಿ ಇಂಡೋರ್ ಪ್ಲಾಂಟ್ಸ್ ಹಾಕೋಬಹುದು ಬೇಕಾದ್ರೆ ಮಾಡ್ಕೋಬಹುದು ಸರ್. ಅದರಿಂದ ಪ್ಲಾಂಟರ್ ಬಾಕ್ಸ್ ಮಾಡ್ಕೊಡ್ತಾ ಇದ್ದಾರೆ. ಪ್ಲಾಂಟರ್ ಬಾಕ್ಸ್ ಮಾಡ್ಕೊಟ್ಬಿಟ್ಟಿದ್ದೀವಿ ಸರ್ ಎಲ್ಲ. ಓಕೆ ಓಕೆ. ಅಂಡ್ ಇದು ರೈಲಿಂಗ್ಸ್ ನಿಜವಾಗ್ಲೂ ಡಿಫರೆಂಟ್ ಆಗಿದೆ ಅಲ್ಲ? ಹೌದು ಸರ್. ಹೌದು ಸರ್. ಏನ್ ರೈಲಿಂಗ್ಸ್ ಅಂತಾರೆ ಸರ್? ಇದು ಬಂದ್ಬಿಟ್ಟು ರೋಪ್ ಸರ್. ಇದು ರೋಪ್ ಯೂಸ್ ಮಾಡಿದೀವಿ. SS ರೋಪ್. ಇದು ಆಕ್ಚುಲಿ ಆಗಿ SSA ಇದು ಕೂಡ. ಇದಕ್ಕೆ ನಾವು ಪೌಡರ್ ಕೋಟಿಂಗ್ ಮಾಡಿದೀವಿ. ಸೊ ನೀವು ಪೌಡರ್ ಕೋಟಿಂಗ್ ಮಾಡಿಸಿ ಸೊ ಅದ್ರ ಮೇಲ್ಗಡೆ ಇದಕ್ಕೆ ಅದ್ರ ಜೊತೆಲಿ ನಾವು ರೋಪ್ಸ್ ನ ಯೂಸ್ ಮಾಡಿದ್ವಿ. ರೋಪ್ ಅನ್ನ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ರೋಪ್ ಅಲ್ವಾ? ಹೌದು ಸರ್. ರೋಪ್ ಸರ್. SS ರೋಪ್. ಲೂಸ್ ಆಗಲ್ಲ ಸರ್ ಇದು? ಇಲ್ಲ ಸರ್, ಆಗಲ್ಲ ಸರ್. ಓಕೆ ಓಕೆ ಓಕೆ. ಡಿಫರೆಂಟ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಆಕ್ಚುಲಿ ಈ ರೀತಿ. ಹೌದು ಸರ್. ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಈ ಪಾರ್ಟಿಷನ್ ಎಲ್ಲ ಇಂಟೀರಿಯರ್ ಇದು ಕಂಪ್ಲೀಟ್ ಆಗಿ ಸೂಪರ್ ಸರ್. ಇದು ಕೂಡ ನೀವು ನೋಡಬಹುದು ಸರ್ ಮೇಲ್ಗಡೆ POP. ಅದು POP ಗೆ ನಾವು ಪಾಲಿಶ್ ಮಾಡಿ ಈಗ ವುಡ್ ಫಿನಿಶ್ ಕೊಟ್ಟಿದ್ದೀವಿ ಸರ್. ಇದು POP ಗೆ ಪಾಲಿಶ್ ಮಾಡಿರೋದು? ಹೌದು ಸರ್. ಹೌದು. ತುಂಬಾ ಚೆನ್ನಾಗಿ ಬಂದಿದೆ. ಮೇಲೆ ಸೀಲಿಂಗ್ ಕೂಡ ನೋಡ್ತೀವಿ ಸರ್. ಓಕೆ. ಸೀಲಿಂಗ್ ಅಲ್ಲಿ ಕೂಡ ಮಾಡಿದೀವಿ. ಓ ಮೇಲ್ಗಡೆ ಲಾಸ್ಟ್ ಅಲ್ಲಿ. ಹೌದು ಸರ್. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಓಕೆ.
ಫೈನ್. ಈಗ ಮೇಲೆ ಹೋಗ್ಬಿಡೋಣ. ಫಸ್ಟ್ ಇದು ಹೇಳಿ ಸರ್, ಸ್ಟೇರ್ ಕೇಸ್ ಎಷ್ಟು ಅಗಲ ಇದೆ ಸರ್? 3 ಅಡಿ ಇದೆ ಸರ್. 3 ಅಡಿ ಬರ್ತಾ ಇದೆ. ಇಲ್ಲಿ ಮೇಲ್ಗಡೆ ಯೂಸ್ ಮಾಡಿರೋದು ಏನಿದು ಸರ್? ಲಪೋತ್ರ ಸರ್. ಎಷ್ಟು ರೇಟ್ ಆಗ್ಬೋದು ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 150 rupees ಯೂಸ್ ಮಾಡಿದ್ದೀವಿ. 150 rupees. ಅಂಡ್ ಇದು ರೈಸರ್ಗೆ ಏನು ಕೊಟ್ಟಿರೋದು? ಸರ್ ರೈಸರ್ಗೆ ಟೈಲ್ಸ್ ಸರ್. ಇದೇ ಟೈಲ್ಸ್ ನೀವು ಫ್ಲೋರಿಂಗ್ ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ. ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀರಾ? ಓಕೆ ಸರ್, ಬನ್ನಿ ಮುಂದೆ ಹೋಗ್ಬಿಡೋಣ. ಹಾಗೆ ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಚೈನ್ ಸ್ಟೆಪ್ಸ್ ತಗೊಂಡ್ಬಿಟ್ಟಿದ್ದಾರೆ ಇಡೀ ಬಿಲ್ಡಿಂಗ್ ಕೂಡ. ಹೌದು ಸರ್. ಸೊ ಇದ್ರೊಳಗಡೆ ಲೈಟ್ ಏನಾದ್ರು ಬರ್ತಾ ಇದೆಯಾ? ಹೌದು ಸರ್, ಇಲ್ಲಿ ಸ್ಟ್ರಿಪ್ ಲೈಟ್ ಅದಕ್ಕೋಸ್ಕರ ಈ ತರ ಬಿಟ್ಟಿದ್ದೀರಲ್ಲ ಇದನ್ನದು. ಓಕೆ ಓಕೆ. ಸೊ ಇದು ಲಾಂಜ್ ಏರಿಯಾ. ಹೌದು ಸರ್, ಲಿವಿಂಗ್ ಏರಿಯಾ ಸರ್. ಲಿವಿಂಗ್ ಏರಿಯಾ ಫಸ್ಟ್ ಫ್ಲೋರ್. ಅಂಡ್ ಇಲ್ಲಿ ಏನ್ ಬರ್ತಾ ಇದೆ ಸರ್? ಇದು ಬಾಲ್ಕನಿ ಸರ್. ಓಕೆ ಓಕೆ. ಸೊ ಬಾಲ್ಕನಿ ಏನು ಡಿಫ್ರೆಂಟ್ ಆಗಿರೋ ಟೈಲ್ಸ್ ಹಾಕಿದ್ದಿಲ್ಲ ಅದು ಸರ್? ಪಾರ್ಕಿಂಗ್ ಟೈಲ್ಸ್ ಸರ್. ಎಷ್ಟಾಗುತ್ತೆ? 50 rupees per square feet ಆಗುತ್ತೆ. ಅಂಡ್ ಇಲ್ಲಿ ಗ್ರಿಲ್ಸ್ ಅದು ಅವ್ರದ್ದು ಸರ್, ಓನರ್ಸ್ಕೋಪ್. ಇದು ಓನರ್ಸ್ಕೋಪ್ ಅಲ್ಲಿ ಬಂದಿರೋದು. ಕಂಪ್ಲೀಟ್ ಗ್ರಿಲ್ ಮಾಡ್ಬಿಟ್ಟಿದ್ರೆ. ಹೌದು ಸರ್. ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಅದ್ರಲ್ವಾ? ಹೌದು ಸರ್. ಹೌದು ಸರ್. ಸೂಪರ್ ಸರ್, ಬನ್ನಿ ಫಸ್ಟ್ ಈ ಕಡೆ ಹೋಗ್ಬಿಡೋಣ. ಇಲ್ಲಿ ಫ್ರೆಂಚ್ ಡೋರ್ ಬರುತ್ತೆ ಸರ್, ಅದು ಪೆಂಡಿಂಗ್ ಇದೆ. ಈ ಫ್ರೆಂಚ್ ಇಲ್ಲಿ ಬರುತ್ತೆ, ಅಲ್ಲಿ ಫ್ರೆಂಚ್ ಡೋರ್ ಬರುತ್ತೆ ಸರ್ ಇಲ್ಲಿ. ಓಕೆ ಓಕೆ ಓಕೆ, ಸರಿ ಸರ್. ಇದು ಮಾಸ್ಟರ್ ಬೆಡ್ರೂಮ್ ಸರ್? ಹೌದು ಸರ್, ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸರ್ ಏನ್ ಸೈಜ್ ಇದೆ ಮಾಸ್ಟರ್ ಬೆಡ್ರೂಮ್? ಸರ್ ಇದು 20/16 ಬರುತ್ತೆ ಸರ್. 20/16? ಹಾ ಸರ್. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಯಾವುದು ಸರ್? ಸೇಮ್ ಸರ್, 2/4. ಎಷ್ಟು ಕಾಸ್ಟ್ ಆಗುತ್ತೆ ಸರ್? 65 rupees ಬೀಳುತ್ತೆ. 65 rupees ಆಗುತ್ತೆ. ವೀಕ್ಷಕರೇ ನೋಡಬಹುದು, ಇಂಟೀರಿಯರ್ ನಡೀತಾ ಇದೆ. ಅಂಡ್ ಇಲ್ಲಿ ವಿಂಡೋಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ದೊಡ್ಡ ವಿಂಡೋಸ್ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಯಾವ ವುಡ್ ವಿಂಡೋಸ್ ಹಾಕಿರೋ ಸರ್? ಇಲ್ಲಿ ಸರ್ ಸೇಮ್ ಸರ್, ಅದು ಹರ್ಕ್ಲಿ ಫಾರ್ಮ್ ವಿಂಡೋ. ಶಟರ್ ಬಂದ್ಬಿಟ್ಟು ಟೀಕ್ ಶಟರ್ಸ್ ಹಾಕಿರುವಂತದ್ದು. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಗೆ ಇಲ್ಲಿ ವಾಶ್ರೂಮ್ ನೋಡ್ಬಿಡೋಣ. ವಾಶ್ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು 8/6 ಬರುತ್ತೆ ಸರ್. ಓಕೆ, ರೂಪ್ ಲೆವೆಲ್ ವರೆಗೂ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್, ಇದು ಪ್ರೀಮಿಯಂ ಪ್ಯಾಕೇಜ್ ಇರೋದ್ರಿಂದ ನಿಮಗೆ ಅಪ್ ಟು 10 feet ವರೆಗೂ ಟೈಲ್ಸ್ ಹಾಕೊಡ್ತೀವಿ. ಸೊ ಎಷ್ಟಾಗುತ್ತೆ ಸರ್ ಕಾಸ್ಟ್ ಇದು ಟೈಲ್ಸ್? ಸರ್ ಈ ಟೈಲ್ಸ್ ಬಂದು 50 rupees ಆಗುತ್ತೆ ಸರ್. 50 rupees? 2/4 ಅಲ್ವಾ ಇದು? 2/2 ಸರ್. 2/2 ನ ಇದು? 2/2 ಕರೆಕ್ಟ್. ಇನ್ನು ಫಿಟ್ಟಿಂಗ್ಸ್ ಎಲ್ಲ ಆಗ್ಬೇಕಲ್ವಾ ಇಲ್ಲಿ? ಕಮೋಡ್ಸ್ ಎಲ್ಲ ಫಿಟ್ಟಿಂಗ್ ಮಾಡಬೇಕಾಗಿದೆ. ಓಕೆ ಸೂಪರ್. ಬನ್ನಿ ಸರ್, ಇಲ್ಲೂ WPC ಡೋರ್ ಅನ್ನ ಯೂಸ್ ಮಾಡಿದ್ದಾರೆ, ವಾಟರ್ ಪ್ರೂಫ್ ಇರಲಿ ಅಂತ ಅಲ್ವಾ? ಓಕೆ, ಇದು ಬಾಲ್ಕನಿ? ಹೌದು ಸರ್, ಅಟ್ಯಾಚ್ ಬಾಲ್ಕನಿ ಕೊಟ್ಟಿದ್ದೀನಿ ಸರ್. ಓಕೆ, ಇದು ಲ್ಯಾಮಿನೇಟೆಡ್ ಡೋರ್ಸ್ ಅಲ್ವಾ? ಹೌದು ಸರ್. ಓಕೆ, ಅಲ್ಲೇ ಯೂಸ್ ಮಾಡಿರುವಂತದ್ದು ಸೇಮ್ ಟೈಲ್ಸ್ ಅನ್ನ ಇಲ್ಲೂ ಕೂಡ ಯೂಸ್ ಮಾಡಿರೋದು. ಹೌದು ಸರ್. ಓಕೆ, ಇದು ಹೊರಗಡೆಯಿಂದನೇ ನೋಡಿದ್ವಿ ನಾವು, ರೈಲಿಂಗ್ಸ್ ಮಾಡ್ಬಿಟ್ಟು ಟಫನ್ ಗ್ಲಾಸ್ ಹಾಕಿದಿರಲ್ಲ ಇಲ್ಲಿ. ಹೌದು ಸರ್. ಅಂಡ್ ಇಲ್ಲಿ ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀರಾ? ಹೌದು ಸರ್, ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀವಿ. ಓ ಸೂಪರ್ ಸರ್, ಇದು ತುಂಬಾ ಚೆನ್ನಾಗಿದೆ. ವೀಕ್ಷಕರೇ ನೋಡ್ಬೋದು, ಪ್ಲಾಂಟರ್ ಬಾಕ್ಸ್ ಆ ಕಡೆ ಆಚೆ ಕಡೆ ಬಂದಿದೆ. ಅಂಡ್ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಅಲ್ವಾ ಇದು? ಹೌದು ಸರ್, ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ಸರ್ ಇದು. ಅಂಡ್ ಇಲ್ಲಿ ಮೇಲ್ಗಡೆ ಇರೋದು ಫಂಡರ್ ಮ್ಯಾಕ್ಸ್ ಬೋರ್ಡ್ ಅನ್ನ ಇಲ್ಲಿ ಕಂಪ್ಲೀಟ್ ಆಗಿ ಹಾಕಿರುವಂತದ್ದು. ನೀವೇ ಹಾಕೊಡ್ತೀರಾ ಫಂಡರ್ ಮ್ಯಾಕ್ಸ್? ಹೌದು ಸರ್, ನಾವೇ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ. ಈ ಟೆಕ್ಸ್ಚರ್ ಪೇಂಟ್ ಬೇರೆ ಬೇರೆ ಡಿಸೈನ್ ಬೇಕಾದ್ರೆ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ಇಲ್ಲೊಂದು ರೂಮ್ ಇದೆ ಅಲ್ಲ? ಹೌದು ಸರ್. ಸೊ ರೂಮ್ ಎಷ್ಟು ದೊಡ್ಡದು ಬರ್ತಾ ಇದೆ ಸರ್ ಇದು? ಸರ್ ಇದು ಸೇಮ್ ಬರುತ್ತೆ ಸರ್. 20/14 ಬರುತ್ತೆ ಸರ್. 20/14 ಬರ್ತಾ ಇದೆ. ಹೌದು ಸರ್. ಓಕೆ ವೀಕ್ಷಕರೇ ನೋಡ್ಬೋದು, ಮಂಚ ಎಲ್ಲ ಇನ್ನೂ ರೆಡಿ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಅಂಡ್ ಇದು ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಆಗಿದೆ. ಅಟ್ಯಾಚ್ ವಾಶ್ರೂಮ್ ಬರ್ತಾ ಇದೆ ಅಲ್ಲ? ಹೌದು ಸರ್. ಹೌದು ಸರ್. ಓಕೆ ಸರ್, ವಾಶ್ರೂಮ್ ಎಷ್ಟು ದೊಡ್ಡದಿದೆ ಇದು? ಸರ್ 8/6 ಸರ್. 8/6? ಹೌದು ಸರ್, ತುಂಬಾ ದೊಡ್ಡದಿದೆ ಸರ್ ಇದು. ಹೌದು ಸರ್. ಸೊ ಇಲ್ಲಿ ಯೂಸ್ ಮಾಡೋ ಟೈಲ್ಸ್ ಬಗ್ಗೆ ಹೇಳಿ. ಎಷ್ಟು? 2/4 ಸರ್. ಸೊ ಇದು ಕೂಡ 65 rupees ಬೀಳುತ್ತೆ ಸರ್. ಇದು 65 rupees ಬೀಳುತ್ತೆ ಸರ್. 65 ನಾ ಇದು? ಹೌದು ಸರ್. ಕೆಳಗಡೆ ಇದು ಆಂಟಿ ಸ್ಕಿಡ್ ಇದು? ಹೌದು ಸರ್, ಆಂಟಿ 1/1 ಸರ್. ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 35 rupees ಬೀಳುತ್ತೆ. 35 rupees ಆಗುತ್ತೆ. ವೀಕ್ಷಕರೇ ನೋಡಬಹುದು, ತುಂಬಾ ಕ್ಲಾಸಿಯಾಗಿ ಮಾಡಿದ್ದಾರೆ. ಅಂಡ್ ವಿಂಡೋಸ್ ಗಳಿಗೆಲ್ಲ ಇದು ಕೊಟ್ಬಿಟ್ಟು ಎಜ್ ಬ್ಯಾಂಡಿಂಗ್ ಕೊಟ್ಬಿಟ್ಟಿದ್ದೀರಾ ಇಲ್ಲಿ? ಹೌದು ಸರ್, ಗ್ರಾನೈಟ್ ಪೀಸ್ ಕೊಟ್ಟಿದ್ದೀವಿ ಸರ್. ಗ್ರಾನೈಟ್ ಪೀಸ್ ಹಾಕಿದ್ದೀರಾ. ಅಂಡ್ ಇಲ್ಲೂ ಕೂಡ ಗ್ರಾನೈಟ್ ಹಾಕ್ಬಿಟ್ಟು ಒಂಥರ ಸ್ಟೆಪ್ ತರ ಮಾಡ್ಬಿಟ್ಟಿದ್ದೀರಾ. ಹೌದು ಸರ್. ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಸರ್ ಥರ್ಡ್ ಫ್ಲೋರ್ ಅಲ್ಲಿ ಇಲ್ಲೂ ರೂಮ್ ಇದೆಯಾ ಇಲ್ಲಿ? ಹೌದು ಸರ್. ಎಷ್ಟು ಸೈಜ್ ಸರ್ ಇದು? ಏನು ಸೈಜ್ ಇದು ಸರ್? ಇದು 14/14 ಬರುತ್ತೆ ಸರ್. 14/14 ಬರ್ತಾ ಇದೆ. ಹೌದು ಸರ್. ಇಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ಬರ್ತಾ ಇದೆ. ಹೌದು ಸರ್, ಚಿಕ್ಕ ಟಾಯ್ಲೆಟ್ ಒಂದು ಕೊಟ್ಟಿದ್ದೀವಿ. ಓಕೆ, ಚಿಕ್ಕದು. ಇಲ್ಲಿ ಡಿಫ್ರೆಂಟ್ ಆಗಿರೋ ಟೈಲ್ಸ್ ಯೂಸ್ ಮಾಡಿದ್ದೀರಾ ಸರ್? ಹೌದು ಸರ್. ಹೌದು ಸರ್. ಎಷ್ಟು ಸರ್ ಇದು ಟೈಲ್ಸ್? ಸರ್ ಇದು 35 rupees ಸರ್. 35 ನ ಇದು? ಅಷ್ಟೇ ಸರ್. ಬಟ್ ನೋಡಕ್ ಚೆನ್ನಾಗಿದೆ ಸರ್. ಹೌದು ಸರ್, ಸೈಜ್ ಬಂದ್ಬಿಟ್ಟು 12/18 ಬರುತ್ತೆ ಅದು. ಸೊ ಅದರಿಂದ ಕಮ್ಮಿ ಸರ್. ಓಕೆ, ಬಟ್ ನೋಡಕ್ ವೀಕ್ಷಕರೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೈಲ್ಸ್. ಹೌದು ಚೆನ್ನಾಗಿದೆ ಆದ್ರೆ. ಓಕೆ, ಬನ್ನಿ ಸರ್ ಆ ಕಡೆ ಹೋಗೋಣ. ಸೊ ಇದು POP ಫಾಲ್ ಸೀಲಿಂಗ್ ಏನಾಯ್ತು? ಹೌದು ಸರ್, POP ಅಲ್ಲಿ ಮಾಡಿಸಿ ವುಡ್ ಗ್ರೈನ್ಸ್ ತರ ಡಿಸೈನ್ ಮಾಡಿಸಿ ಪಾಲಿಶ್ ಅಲ್ಲಿ ಫಿನಿಶಿಂಗ್ ಮಾಡಿಸಿರುವಂಥದ್ದು. ಹೌದು ಸರ್. ಓಕೆ, ಸೂಪರ್ ಆಗಿದೆ ಸರ್. ಇಲ್ಲಿ ಸೇಫ್ಟಿ ಡೋರ್ ಒಂದು ಡೋರ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಇದು ಓನರ್ ಸ್ಕೋಪ್ ಏನಾ ನಿಮ್ದು? ಇಲ್ಲ ಸರ್, ನಮ್ಮ ಸ್ಕೋಪ್ ಸರ್. ಇದು ನಿಮ್ಮಲ್ಲೇ ಬರುತ್ತಾ ಇದು? ಹೌದು ಸರ್. ಓಕೆ,
ಆ್ಯಂಡ್ ಇಲ್ಲಿ ಪರ್ಗೋಲ ಬಗ್ಗೆ ಹೇಳಿ ಹೇಗೆ ಮಾಡಿರೋದು ಈ ಪರ್ಗೋಲ ಬಂದ್ಬಿಟ್ಟು ಓನರ್ ಸ್ಕೋಪ್ ಅಲ್ಲಿ ಬಂತು ಸರ್. ಹಾಂ ಸೊ MSL ಯೂಸ್ ಮಾಡಿ ಇದು ಎಲಿವೇಶನ್ ಪ್ರಕಾರ ಪರ್ಗೋಲ ಮಾಡಿ ಕೊಟ್ಟಿದ್ದೀವಿ ಸರ್. ಓಕೆ 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 ಯೂಶಲಿ ಇದರಲ್ಲಿ ಸಿವಿಲಲ್ಲೇ ಮಾಡ್ತೀರಾ, ಇಲ್ಲಿ MSL ಹೌದು ಸರ್, ಮಾಡಿಬಿಟ್ಟಿದ್ದೀರಾ. ಓಕೆ ಆ್ಯಂಡ್ ಇಲ್ಲೂ ಕೂಡ ಪ್ಲಾಂಟರ್ ಬಾಕ್ಸ್ ತೊಗೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ ಆ್ಯಂಡ್ ಇಲ್ಲಿ ರೈಲಿಂಗ್ಸ್ ಕೂಡ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಪ್ಲಾಂಟರ್ ಬಾಕ್ಸ್ ವಿತ್ ರೈಲಿಂಗ್ಸ್ ವೀಕ್ಷಕರು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಬೋದು. ಇದು ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಂ ಸರ್. ಬಟ್ಟೆ ಒಣಸೋದಕ್ಕೆ ಯು ಆಂಗಲ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ ಟಿ ಬದಲು ಯು ಕೊಟ್ಟಿದ್ದೀರಾ, ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದಲ್ವಾ ಇದರಲ್ಲಿ? ಹೌದು ಸರ್. ಓಕೆ ಬಟ್ಟೆ ತೊಳೆಯೋ ಕಲ್ಲು. ಹಾಂ ಸರ್. ಓಕೆ ಎಷ್ಟಿದೆ ಅಗಲ? 2 ಫೀಟ್ ಇರ್ಬೋದಾ ಸರ್? 2 ಫೀಟ್ ಸರ್. ಬನ್ನಿ ಸರ್ ಮೇಲೆ ಹೋಗೋಣ. ಇದು ಹೆಡ್ ರೂಮ್ ಅಲ್ವಾ ಇದು? ಹೌದು ಸರ್. ಓಕೆ ಟ್ಯಾಂಕ್ ರೂಮ್ ಎಷ್ಟು ಲೀಟರ್ ಟ್ಯಾಂಕ್ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ 2000 ಲೀಟರ್ ಇಟ್ಟಿದ್ದೀವಿ ಸರ್. ಇಟ್ಟಿದ್ದೀರಾ? ಹೌದು ಸರ್. ನಿಮ್ಮ ಕಡೆಯಿಂದನೇ ಅಲ್ವಾ ಇದು? ಹೌದು ಸರ್. ಆ್ಯಂಡ್ ಇದು ರೂಮ್ ಎಷ್ಟು ಬರ್ತಾ ಇದೆ ಸೈಜು? ಸರ್ ಇದು 6x6 ಬರುತ್ತೆ ಸರ್. 6x6 ಬರ್ತಾ ಇದೆ. ಇಲ್ಲೇನು ಚಿಕ್ಕದಾಗಿ ಇದು ಮಾಡ್ಬಿಟ್ಟಿದ್ದಾರೆ ಸರ್ ಇದು? ಸ್ಕೈಲೈಟ್ ಇದು ಇಂಡಿವಿಜುವಲ್ ಆಗಿ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್. ಹೌದು ಸರ್. ಕೆಲವು ಕಡೆ ಕಂಬೈಂಡ್ ಇರುತ್ತೆ, ಇಲ್ಲಿ ನಾವು ಇಂಡಿವಿಜುವಲ್ ಆಗಿ ಡಿಸೈನ್ ತರ ಮಾಡೋದಕ್ಕೆ. ಸರ್ ಇದು ಟಫ್ ಅಂಡ್ ಗ್ಲಾಸ್ ಸರ್? ಹೌದು ಸರ್, ಟಫ್ ಅಂಡ್ ಗ್ಲಾಸ್. ಆ್ಯಂಡ್ ನೀರು ಹೋಗದೆ ಇರೋದಕ್ಕೆ ಏನು ವ್ಯವಸ್ಥೆ ಮಾಡಿ? ಅದು ಗ್ಯಾಸ್ಕೆಟ್ ಬರುತ್ತೆ ಸರ್, ಅದೆಲ್ಲ ಕ್ಲೋಸ್ ಮಾಡಿರ್ತೀವಿ. ನೀರು ಹೋಗೋದೇ ಇಲ್ಲ? ಸಿಲಿಂಡರ್ ಹಾಕ್ಬಿಟ್ಟು ನೀರೇ ಹೋಗೋದಿಲ್ಲ ಸರ್. ಓಕೆ ಸೂಪರ್ ಸರ್. ಇದು ಹೌದು ಸರ್. 1 2 3 4 ಇದೆ ಅಲ್ವಾ ಇದರಲ್ಲಿ? ಹೌದು ಸರ್. ಓಕೆ ಸೊ ಕೆಲವೊಂದು ಟೆಕ್ನಿಕಲ್ ವಿಚಾರ ಕೇಳ್ತೀನಿ ಸರ್. ಇದು ಪ್ಲಂಬಿಂಗ್ ಐಟಮ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದಾರೆ ಸರ್? ಸುಪ್ರೀಂ ಯೂಸ್ ಮಾಡಿದ್ದೀವಿ. ಸುಪ್ರೀಂ ಯೂಸ್ ಮಾಡಿದ್ದಾರೆ. ಇನ್ನು ಸಿಮೆಂಟ್ ಮತ್ತೆ ಕಬ್ಬಣ ಎಲ್ಲ ಯಾವ್ದು ಯೂಸ್? ಸರ್ ಬಿರ್ಲಾ ಸೂಪರ್ ಯೂಸ್ ಮಾಡಿದ್ದೀವಿ. ಇಂಡಸ್ ಯೂಸ್ ಮಾಡಿದ್ದೀವಿ ಸರ್. ಇಂಡಸ್ ಯೂಸ್ ಮಾಡಿದ್ದೀರಾ? ಓಕೆ ಸೂಪರ್ ಸರ್. ನೋಡಿದಾರಲ್ಲ ವೀಕ್ಷಕರೇ, ನಿಮಗೂ ಕೂಡ ಈ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕಿದ್ದಲ್ಲಿ ದಯವಿಟ್ಟು ಕೈಟ್ಸ್ ಕನ್ಸ್ಟ್ರಕ್ಷನ್ ಸಂಪರ್ಕಿಸಿ. ಧನ್ಯವಾದಗಳು.